ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕವಿತಾ ಮೇಕಪ್ ಆರ್ಟಿಸ್ಟ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಐ ಹೋಪ್ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಸೊ ಇವತ್ತಿನ ವಿಡಿಯೋ ತುಂಬ ಸಿಂಪಲ್. ಅಂದರೆ ಈ ಕಡೆ ಸಿಂಪಲ್ ಮೇಕಪ್ ಅಲ್ಲ, ಆ ಕಡೆ ಜಾಸ್ತಿ ಮೇಕಪ್ಪು ಅಲ್ಲ, ಮೀಡಿಯಮ್ ಮೇಕಪ್ ಇರಬೇಕು. ಅಂದರೆ ಗ್ರ್ಯಾಂಡಾಗೂ ಕಾಣಿಸ್ಬೇಕು, ಸಿಂಪಲಾಗೂ ಕಾಣಿಸ್ಬೇಕು ಅಂಥವರಿಗೆ ಈ ವಿಡಿಯೋ ನಾನು ಚೂಸ್ ಮಾಡಿದ್ದೀನಿ. ಸೊ ಅಂದರೆ ಪಾಯಿಂಟ್ಸ್ ಏನು ಅಂದರೆ, ಈ ಕಡೆ ಗ್ಲೋಯಿಂಗ್ ಸ್ಕಿನ್ ಇರಬೇಕು. ಅಂದರೆ ಈ ರೀತಿ ಗ್ಲೋಯಿಂಗ್ ಸ್ಕಿನ್ನು ಇರಬೇಕು, ಸಿಂಪಲ್ ಐ ಮೇಕಪ್ ಇರಬೇಕು, ಮತ್ತು ಬೋಲ್ಡ್ ಲಿಪ್ಸ್ಟಿಕ್ ಶೇಡ್ ಇರಬೇಕು. ಈ ಮೂರು ನಿಮಗೆ ನಿಮ್ಮ ಮೇಕಪ್ಪಲ್ಲಿ ಇರಬೇಕು ಅಂದರೆ ನಾನು ಹೇಳ್ಕೊಡೋ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. ಫಾಲೋ ಮಾಡಬೇಕಂದ್ರೆ ಏನು ಮಾಡಬೇಕು, ನನ್ನ ವಿಡಿಯೋನ ಕಂಟಿನ್ಯೂ ಮಾಡಬೇಕು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ವೆಟ್ ವೈಪ್ಸಲ್ಲಿ ನನ್ನ ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಫೇಸ್ನ ಕ್ಲೀನ್ ಮಾಡಿಕೊಂಡೆ. ಸ್ಟಾರ್ಟ್ ಮಾಡೋಣ. ಫಸ್ಟು ಸೆಟ್ಟಿಂಗ್ ಸ್ಪ್ರೇ. ನಿಮ್ಮ ಮೇಕಪ್ ಪ್ರಾಪರ್ ಕೂರಬೇಕು ಅಂದರೆ ಫಸ್ಟ್ ನೀವು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಬೇಕು. ಟ್ಯಾಪ್ ಮಾಡಿ, ಹಿಂಗೆ ಸ್ಕ್ರಬ್ ಮಾಡಬಾರ್ದು, ಈ ರೀತಿ ಟ್ಯಾಪ್ ಮಾಡಿ. ಸೊ ಫೇಸ್ ಡ್ರೈ ಆಗಿದೆ. ಇವಾಗ ನಾನು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಫೇಸ್ ಆಯಿಲ್ ಸ್ಕಿನ್ ಇದ್ದರೆ ಜಸ್ಟ್ ಒಂದು ಪಂಪ್ನ ತಗೊಳ್ಳಿ. ನಿಮ್ಮ ಫೇಸಲ್ಲಿ ಎಲ್ಲಿ ಆಯಿಲ್ ಆಗೋಲ್ವೋ ಅಲ್ಲಿ ಮಾತ್ರ ಫಸ್ಟು ಮಾಯಿಶ್ಚರೈಸರ್ನ ಹಚ್ಚಿ ನೀಟಾಗಿ ಸ್ಕ್ರಬ್ ಮಾಡಿ. ಉಳಿದಿರೋ ಪ್ರಾಡಕ್ಟ್ನ ಮಾತ್ರ ಎಲ್ಲಿ ಆಯಿಲ್ ಆಗುತ್ತೋ ಆ ಪಾರ್ಟ್ಗೆ ಒರೆಸಿ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಫೇಸಸ್ ಕ್ರೌನ್ ಅವ್ರದ್ದು ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಮೇಕಪ್ ಇವತ್ತು ಸ್ವಲ್ಪ ಗ್ಲಾಸಿಯಾಗಿ ಕಾಣಬೇಕು ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಕಾಣಿಸ್ತಿದೆ ಅಂತ. ಈ ಪಾರ್ಟ್ಗೂ ನೋಡಿ. ಜಸ್ಟ್ ಒಂದು ಪ್ರಾಡಕ್ಟಿಂದ ನೋಡಿ ಎಷ್ಟು ಗ್ಲೋ ಆಗಿ ಕಾಣ್ತಿದೆ ನನ್ನ ಫೇಸ್. ನೆಕ್ಸ್ಟ್ ನಾನು ಸ್ವಲ್ಪ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ ಇವತ್ತು. ಜಾಸ್ತಿ ಆಗಿಲ್ಲ, ಲೈಟ್ ಆಗಷ್ಟೇ. ಆರೆಂಜ್ ಕರೆಕ್ಟರ್ನ ತೊಗೊಂಡು ಜಸ್ಟ್ ನಾನು ಡಾರ್ಕ್ ಸರ್ಕಲ್ ಹತ್ರ ಹಾಕೊತಿದ್ದೀನಿ, ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಕನ್ಸೀಲರ್. ನೀವೇ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಈ ಕಣ್ಣಿಗೂ ನೋಡಿ ಡಾರ್ಕ್ ಸರ್ಕಲ್ ಎಷ್ಟು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಮಾಡಿ. ಸೊ ನಾನು ಡಾರ್ಕ್ ಸರ್ಕಲ್ಸ್ ಕವರ್ ಮಾಡ್ಕೊಂಡೆ. ಸೇಮ್ ನೋಡಿ, ಇದಕ್ಕೂ ಡಿಫ್ರೆನ್ಸ್ ನೋಡಿ. ಬ್ಲೆಂಡ್ ಮಾಡಿ.
ನಾನು ಇಲ್ಲಿ ನಮ್ಮೊಂದು ಪಿಂಪಲ್ ಇದನ್ನು ಮಾತ್ರ ಕವರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದೊಂದು ನೋಡಿ ಎಷ್ಟು ಕ್ಲಿಯರ್ ಆಯಿತು. ನಾನು ಇವಾಗ ನಾರ್ಸ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬಾರ್ಸೆಲೋನಾ M4. ನನಗೆ ಜಾಸ್ತಿ ಪ್ರಾಡಕ್ಟ್ನ ವೇಸ್ಟ್ ಮಾಡಲ್ಲ, ಎಷ್ಟು ಬೇಕೋ ಅಷ್ಟು ತೊಗೊತೀನಿ, ಇನ್ನೂ ಬೇಕು ಅಂದರೆ ಮತ್ತೆ ತೊಗೊತೀನಿ. ನೋಡಿ ಒಂದೇ ಸಲ ಎಲ್ಲ ಕಡೆ ಫೌಂಡೇಶನ್ ಅಪ್ಲೈ ಮಾಡಿಬಿಡಿ. ಫಸ್ಟ್ ಒಂದು ಕಡೆ ಹಾಕಿ ಬ್ಲೆಂಡ್ ಮಾಡಿ ಪ್ರಾಪರ್ ಆಗಿ, ನೆಕ್ಸ್ಟ್ ಬೇರೆ ಕಡೆ ಹೋಗಿ, ಇಲ್ಲಾಂದ್ರೆ ಫೌಂಡೇಶನ್ ಡ್ರೈ ಆಗಿಬಿಡುತ್ತೆ. ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ಮೇಕಪ್ ಕೊರುತ್ತೆ, ಮತ್ತು ಅಷ್ಟೇ ಮೇಕಪ್ ವಾಟರ್ ಪ್ರೂಫ್ ಆಗುತ್ತೆ. ನೆಕ್ಸ್ಟ್ ಫೋರ್ಹೆಡ್. ಸೇಮ್ ದೆವ್ವ ಥರ ಕಾಣ್ತಿದ್ದೀನಲ್ಲ, ಆಮೇಲೆ ಇದಕ್ಕಿಂತ ಜಾಸ್ತಿ ಚೆನ್ನಾಗಿ ಕಾಣ್ತೀನಿ. ಸೊ ಫೌಂಡೇಶನ್ ಹಾಕಿ ಆಯಿತು. ಇವಾಗ ನಾನು ಐಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐಲೈಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಲೂಸ್ ಪೌಡರ್ನ ತೊಗೊಳ್ಳಿ. ಈ ರೀತಿ ಪಾಮ್ ಹತ್ರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ. ಇನ್ನೊಂದು ಸಲ ಐ ಹತ್ರ ಬಂದು ನೀಟಾಗಿ ಬ್ಲೆಂಡ್ ಮಾಡಿ, ಐ ಮೇಲೆ ಇರಲಿ, ಪೌಡರ್ನ ಬೇಕ್ ಮಾಡಿ. ಈ ರೀತಿ ಯಾಕೆ ಮಾಡಬೇಕು ಅಂದರೆ ರಿಂಕಲ್ಸ್ ಬೀಳಬಾರ್ದು ಅಂತ. ಬ್ಲೆಂಡ್ ಇಟ್. ಮೇಲ್ ನೋಡಿ, ಬೇಕ್. ಫಸ್ಟು ಟ್ಯಾಪ್ ಮಾಡಿ, ಆಮೇಲೆ ಈ ರೀತಿ ಮಾಡಿ. ಸ್ವಲ್ಪ ಆಚೆ ಕಡೆ ನಾಯ್ಸ್. ಫಾರ್ ದ ಫಸ್ಟ್ ಟೈಮ್ ನಾನಿವತ್ತು ನನ್ನ ಫೇಸ್ಗೆ ಕಾಂಟೂರ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಸ್ಕಿನ್ಗಿಂತ ಡಾರ್ಕ್ ಇರೋ ಕಲರ್ನ ಚೂಸ್ ಮಾಡಿ ಕಾಂಟೂರ್ನ ಮಾಡಿ. ಕಾಂಟೂರ್ ಬ್ಲೆಂಡ್ ಹೇಗೆ ಮಾಡೋದು ಗೊತ್ತಾ? ಕಾಂಟೂರ್ ಈಗ ಹಾಕಿರ್ತೀರಂದ್ರೆ ಹೀಗೆ ಅಲ್ಲ, ಹೀಗೆ ಒಳಗೆ ಎಳ್ಕೋಬೇಕು. ಬಿಕಾಸ್ ನಾವು ಸ್ಕಿನ್ನ ಚಬ್ಬಿ ಥರ ತೋರಿಸ್ತಿಲ್ಲ, ತಿನ್ ಮಾಡ್ತಾ ಇದೀವಲ್ವಾ, ಅದಕ್ಕೆ ಈ ರೀತಿ ಒಳಗಡೆ ಎಳ್ಕೊಳ್ಳಿ. ಎಳ್ಕೊಳ್ಳಿ ಎಳ್ಕೊಬಿಡಿ, ಬ್ಲೆಂಡ್ ಮಾಡಿ. ಸೇಮ್ ಈ ಸೈಡ್. ಗೈಸ್ ಸ್ವಲ್ಪ ನಾಯ್ಸ್ ಇದೆ, ಪ್ಲೀಸ್ ಡೋಂಟ್ ಮೈಂಡ್. ನೆಕ್ಸ್ಟ್ ಇಲ್ಲಿ ಫೋರ್ಹೆಡ್ ಹತ್ರ ಹೀಗೆಲ್ಲ ಮೇಲ್ಗಡೆ. ಇಲ್ಲಿ ಡೌನ್ ಸೈಡ್ ಟು ಅಪ್ ಸೈಡ್. ಸೇಮ್
ಡೌನ್ ಸೈಡ್ ಟು ಅಪ್ ಸೈಡ್ ಮಾಡಿ. ಸುಮ್ಮನೆ ಹೀಗೆ ಬ್ಲೆಂಡ್ ಮಾಡಿದ್ರೆ ಏನಾಗುತ್ತೆ, ಚೆನ್ನಾಗಿ ಕಾಣಲ್ಲ, ಅದು ಕಾಂಟೂರ್ ಮಾಡ್ದಂಗೂ ಇರಲ್ಲ. ಸೊ ಕಾಂಟೂರ್ ಎಲ್ಲ ಆಗಿದೆ. ನನ್ನ ಫೇಸಿಗೆ ಇನ್ನು ಸ್ವಲ್ಪ ಹೈಲೈಟ್ ಮಾಡ್ಕೋಬೇಕು ಅಂತ ಫೇಸಸ್ ಕನ್ನಡ ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಾ ಎಷ್ಟು ಗ್ಲೋ ಕಾಣಿಸ್ತಿದೆ ಅಂತ. ಇವಾಗ ನಾವು ಪೌಡರ್ನ ಬೇಕ್ ಮಾಡ್ಕೊಳ್ಳೋಣ. ಪೌಡರ್ನ ಜಾಸ್ತಿನೇ ಬೇಕ್ ಮಾಡಿ, ಓಕೆನಾ? ಆಮೇಲೆ ಬೇಕಿದ್ರೆ ನೀವು ಬ್ರಷಿಂದ ರಿಮೂವ್ ಮಾಡ್ಬೋದು. ಇವಾಗ ಫ್ರೆಶ್ ಬ್ರಷ್ನ ತೊಗೊಂಡು ಎಕ್ಸ್ಟ್ರಾ ಪೌಡರ್ಸ್ ಏನಿರುತ್ತೋ ಅದನ್ನೆಲ್ಲ ರಿಮೂವ್ ಮಾಡಿ. ನೆಕ್ಸ್ಟ್ ಬಂದು ಲ್ಯಾಕ್ಮಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಬ್ಲಷ್. ನನಗೆ ಬ್ಲಷ್ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ಲೈಟಾಗಿ ಹಾಕೊತಿದ್ದೀನಿ. ನೆಕ್ಸ್ಟ್ ಹೈಲೈಟರ್. ಹೈಲೈಟರ್ ಯೂಸ್ ಮಾಡೋಕ್ಕೆ ಬ್ರಷ್ನ ಯೂಸ್ ಮಾಡ್ತಾರೆ, ಬಟ್ ಫಿಂಗರಲ್ಲಿ ಆರಾಮಾಗಿ ಹಾಕೋಬೋದು. ಇವಾಗ ನಾನು ಹೈಲೈಟರ್ ಯೂಸ್ ಮಾಡಬೇಕಾದ್ರೆ ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಹಾಕೋಬಿಟ್ಟೆ. ಅವಾಗ ಏನು ಮಾಡ್ತೀನಿ ಅಂದರೆ ಕಾಂಪ್ಯಾಕ್ಟ್ನ ತೊಗೊಂಡು ಈ ರೀತಿ ಕ್ಲಿಯರ್ ಮಾಡ್ಕೊತೀನಿ. ಓಕೆ, ಇವಾಗ ನನ್ನ ಬೇಸ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೈ ಮೇಕಪ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮ ಐಬ್ರೋನ ಕೂಮ್ ಮಾಡಿ. ಬ್ಲೆಂಡರ್ ತಗೊಂಡು ಬ್ಲೆಂಡ್ ಮಾಡಿ. ಸೊ ಇವತ್ತು ನಾನು ತುಂಬ ಸಿಂಪಲ್ ಆಗಿರೋ ಐ ಮೇಕಪ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಈ ಔಟ್ಫಿಟ್ಗೆ ತುಂಬ ಸಿಂಪಲ್ ಐ ಮೇಕಪ್ಪೇ ಚೆನ್ನಾಗಿ ಕಾಣುತ್ತೆ. ಟ್ರಾನ್ಸಿಷನ್ ಕಲರ್ ತೊಗೊಂಡು ಫಸ್ಟು ಬ್ಲೆಂಡ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ಗಿಂತ 1 ಟೋನ್ ಕಲರ್ ಜಾಸ್ತಿ ಇರೋದು ಶೇಡ್ನ ತೊಗೊಂಡು ಬ್ಲೆಂಡ್ ಮಾಡಿ. ನಾನಿಲ್ಲಿ ಜಸ್ಟ್ ಲೈಟ್ ಬ್ರೌನ್ ತೊಗೊತಾ ಇದ್ದೀನಿ. ಸೆಕೆಂಡ್ ಕಲರ್ ಬ್ಲೆಂಡ್ ಮಾಡಿ. ಸೇಮ್. ಈ ರೀತಿ ಲೈನ್ಸ್ ಕ್ರಿಯೇಟ್ ಆಗಿರುತ್ತಲ್ಲ ಅದನ್ನು ನಾವು ರಿಮೂವ್ ಮಾಡ್ಕೋಬೇಕು. ಸೇಮ್ ಪ್ರೋಸೆಸ್. ಪಿಗ್ಮೆಂಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಮೇಕಪ್ ಆದಮೇಲೆ ನಾನು ಇನ್ನರ್ ಐನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಏನು ಮಾಡ್ತಿದ್ದೀನಿ, ವೈಟ್ ಕಲರ್ ಪಿಗ್ಮೆಂಟ್ ತೊಗೊಂಡು ಜಸ್ಟ್ ಈ ರೀತಿ ಹಚ್ತಾ ಇದ್ದೀನಿ. ಹೈಲೈಟ್ ಆಯಿತು. ಇವಾಗ ಹೈಲೈನರ್ನ ಹಾಕೊಳ್ಳೋಣ.
ಐಲೈನರ್ ಅಪ್ಲೈ ಆದಮೇಲೆ ನಾನಿವಾಗ ಅಂಡರ್ ಐ ಮೇಕಪ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಲೈಟ್ ಬ್ರೌನ್ ಜೊತೆ ಸ್ವಲ್ಪ ಬ್ಲ್ಯಾಕ್ ಶೇಡ್ನ ಯೂಸ್ ಮಾಡಿ ಐ ಮೇಕಪ್ ಮಾಡ್ತಾ ಇದ್ದೀನಿ. ಅಂಡರ್ ಐ ಮೇಕಪ್ ಮಾಡೋದ್ರಿಂದ ನಿಮ್ಮ ಕಣ್ಣು ಇನ್ನೂ ಸೊ ಅಂಡರ್ ಐ ಮೇಕಪ್ ಆಯಿತು. ನಾನಿಲ್ಲಿ OG ಆಲ್ರೌಂಡ್ ಮಸ್ಕಾರನ ಯೂಸ್ ಮಾಡ್ತಾ ಇದ್ದೀನಿ. ಮಸ್ಕಾರ ಈಗ ತೆಗೆದಿದ ತಕ್ಷಣ ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ನಿಮ್ಮ ಮಸ್ಕಾರ ಬ್ರಷ್ನ ಒಂದ್ಸಲ ಈ ರೀತಿ ಮಾಡಿ ಆಮೇಲೆ ಅಪ್ಲೈ ಮಾಡಿ. ಐಬ್ರೋ ಮಾಡ್ಕೊಳ್ಳೋ ಮುಂಚೆ ಫಸ್ಟ್ ಒಂದ್ಸಲ ಕೂಮ್ ಮಾಡಿ. ಇವಾಗ ಐಬ್ರೋ ಮಾಡ್ಕೊಳ್ಳಿ. ತುಂಬ ಲೆಸ್ ಪ್ರಾಡಕ್ಟ್ನ ತಗೊಳ್ಳಿ. ಫಸ್ಟು ಮಿಡಲ್ ಪಾರ್ಟ್ನ ಕವರ್ ಮಾಡಿ, ಆಮೇಲೆ ಕಾರ್ನರ್, ಆಮೇಲೆ ಇಲ್ಲಿ. ಕಂಪ್ಲೀಟ್ ಮೇಕಪ್ ಆಗಿದೆ. ಇವಾಗ ಬ್ಯಾಲೆನ್ಸ್ ಇರೋದು ಲಿಪ್ಸ್ಟಿಕ್ ಮತ್ತು ಬಿಂದಿ. ಫಸ್ಟ್ ನಾನು ಇಲ್ಲಿ ಲಿಪ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ನಾನು ಇಲ್ಲಿ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇದು ಚೆನ್ನಾಗಿದೆ. ಓಕೆ, ಇವಾಗ ಸ್ಟಿಕ್ಕರ್. ಮೇಲಾಯ್ತಾ? ಓಕೆ, ಸೊ ಮೇಕಪ್ ಎಲ್ಲ ಆಗಿದೆ. ಇವಾಗ ಒಂದು ಹೇರ್ ಸ್ಟೈಲ್ ಮಾಡ್ಕೊಬರೋಣ. ಸೊ ಓಕೆ, ನಾನು ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಹಾಕ್ಕೊಂಡೆ ಅಷ್ಟೇ. ಚೈನೇನ ಯೂಸ್ ಮಾಡಿಲ್ಲ, ಹಾಗೆ ಚೆನ್ನಾಗಿ ಕಾಣಿಸ್ತೀನಿ. ಜಸ್ಟ್ ಒಂದು ಇಯರಿಂಗ್ನ ಹಾಕ್ಕೊಂಡೆ. ನಾನು ಆವಾಗಲೇ ಹೇಳ್ದಂಗೆ ನನಗೆ ಗ್ಲಾಸಿ ಸ್ಕಿನ್ ಬೇಕಿತ್ತು ವಿತ್ ಸಿಂಪಲ್ ಐ ಮೇಕಪ್ ಆ್ಯಂಡ್ ಬೋಲ್ಡ್ ಲಿಪ್ಸ್ಟಿಕ್. ನೋಡಿ ನನ್ನ ಫೇಸಲ್ಲಿ ಎಷ್ಟು ಗ್ಲೋ ಕಾಣಿಸ್ತಿದೆ ಅಂತ. ನಾನು ಅಂದರೆ ಟರ್ನ್ ಆದಾಗೆಲ್ಲ ನಿಮಗೆ ಆ ಗ್ಲೋ ಕಾಣುತ್ತೆ ನೋಡಿ, ಫೋರ್ ಹೆಡ್ ಮೇಲೆ. ನೋಸ್. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಮತ್ತು ನನ್ನ ಮೇಕಪ್ ಕೂಡ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.